ರೂಲಲ್ಲೇ ನೀವು ಕ್ರಮ ತಗೊಳ್ಳಲ್ಲ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಅದನ್ನು ಈ ರೀತಿ ನಡವಳಿಕೆಗಳು ಏನ್ ಬೇಕಾದ್ರೆ ಮಾತಾಡಿರೋಂಥದ್ದು, ಮನ ಬಂದಂತೆ ಮಾತಾಡಿರೋದು, ಅರ್ಚನೆ ಮಾಡಿರೋದು, ವಿಡಿಯೋ ಸಾಕ್ಷಿ ಇರುವಂಥದ್ದಿದೆ, ವಿಡಿಯೋ ಸಾಕ್ಷಿ ಇದೆ. ಇಷ್ಟೆಲ್ಲ ಇದ್ರು ತಾವು ಏನು ಕ್ರಮ ವಹಿಸಲ್ಲ, ನಿರ್ಣಯ ತಗೊಳ್ಳಲ್ಲ, ರೂಲಿಂಗ್ ಕೊಡಲ್ಲ ಅಂದ್ರೆ ನಾವೇನು ಸದನದ ಗೌರವ ಕಾಪಾಡೋದು ಹೇಗೆ ನೀವು? ಸುನೀಲ್, ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಸದನದ ಗೌರವವನ್ನು ಎತ್ತಿಡಿಯುವಂತ ಕೆಲಸಗಳು. ತಾವು ಅವತ್ತು ವೀರಾವೇಶವನ್ನ ನಮ್ಮ 18 ಜನನ 6 ತಿಂಗಳು ಯಾವ ರೂಲಲ್ಲೂ ಇಲ್ದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದ್ರಿ. ಅವತ್ತಿದ್ದಂತ ವೀರಾವೇಶ ಇವತ್ತು ಯಾಕಿಲ್ಲ ನಿಮ್ಮಲ್ಲಿ? ನಿಮ್ಮ ಜವಾಬ್ದಾರಿ ನೀವು ಸ್ವತಃ ಹೋಗಿ ರಾಜ್ಯಪಾಲರನ್ನ ಕರ್ಕೊಂಡ್ ಬಂದಿರುವಂತದ್ದು, ಸಂವಿಧಾನದ ವಿಷಯ ಮಾತಾಡಿದ್ದೀರಾ. ಯಾವ ಸಂವಿಧಾನದಲ್ಲಿ ಹೇಳಿದ್ದಾರೆ? ಸರ್ಕಾರ ಹೇಳಿದ್ನೇ ಮಾತಾಡಬೇಕು. ಚರ್ಚೆ ಈಗ ನೀವು ವಿಷಯ ಹೇಳಿದ್ದೀರಿ, ಯಾವ ರೀತಿ ಶಿವಲಿಂಗ ಅವ್ರೆ ಅಲ್ಲ ಒಂದ್ ನಿಮಿಷ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಯ್ತು, ಅಲ್ಲಿ ಜನ ಇದ್ದಾರೆ ಇಲ್ಲಿ ಕೊಡಿ ನಮಗೂ ಈಗ 20 ವರ್ಷದ ನಡವಳಿನ ಇರ್ತಕ್ಕಂಥದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ನಿಮ್ಮಲ್ಲಿ ನಿನ್ನೆ ನಡೆದಂತ ಘಟನೆಯನ್ನ ಅವಕಾಶ ಕೊಡಿ. ನಿನ್ನೆ ನಡೆದಂತ ಘಟನೆಯನ್ನ ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆಯನ್ನ ಮೊದಲು ಗವರ್ನರ್ ಅವ್ರಿಗೆ ಅರ್ಚನೆ ಮಾಡಿರೋದು, ಅಗೌರವ ತೋರಿಸಿರೋದನ್ನ ಮೊದಲನೇದಾಗಿ ಖಂಡಿಸೋದು ಆಗ್ಬೇಕು. ಮೊದಲನೇದಾಗಿ ಕ್ಷಮಾಪಣೆನ ಕೇಳುವಂತದ್ದಾಗಬೇಕು, ಸಂವಿಧಾನದ ಗೌರವವನ್ನು ಎತ್ತಿಡಿಯುವಂತದ್ದಾಗಬೇಕು. Mother for all this is this Constitution of India. Constitution of India. Father is the freedom fighters. This mother constitution gives us powers to make, evolve rules, regulations, and that is why we are making some procedural systems and we are working. ನಾನು ಆದ್ರಿಂದ ಅವರೇನು ಈ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿದರು ಅದನ್ನ ಬಿಟ್ಟು ಸಂವಿಧಾನಕ್ಕೆ ಹೋಗ್ತೇನೆ. ಸಂವಿಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀವು ಯಾರೂ ಅಲುಗಳೆಯೋದಕ್ಕೆ ಸಾಧ್ಯ ಇಲ್ಲ. ಗವರ್ನರ್ ಈಸ್ ಬೌಂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Governor is not above Constitution. Governor is a custodian of Constitution. Governor is a custodian. He is not above Constitution. What this Constitution 176 says, ಮಾನ್ಯ ಸುರೇಶ್ ಕುಮಾರ್ ಅವರು ಆ ಸಂವಿಧಾನವನ್ನು ಗಮನಿಸಿದ್ರಿ ಅಂದ್ರೆ, ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ, He shall address the joint session. The address shall be prepared by the cabinet of the state. And we have prepared the speech. We have given it to him. ಯಾವ 176(1). 176(1). ಅಲ್ಲಿ ಮತ್ತೇನ್ ಚರ್ಚೆ? ಒಂದವ್ರು ಮುಗಿಲಿಸ್ಲಿ. ಗುಂಡಾ ಸರ್ಕಾರ ಅಂತ ರಾಜ್ಯಪಾಲರು ಭಾಷಣ ಮಾಡಿಲ್ಲ, ನೀವು ರಾಜ್ಯಪಾಲರು ಭಾಷಣ ಖಂಡನೆ ಮಾಡಾಯ್ತು. ರಾಜ್ಯಪಾಲರು ಭಾಷಣ ಮಾಡಬೇಕು ರಾಜ್ಯಪಾಲರು ಭಾಷಣ ಮಾತಾಡಿ ಮತ್ತೆ ಉತ್ತರ ಕೊಡುವುದಕ್ಕೆ ಚರ್ಚೆ ಮಾಡಿ. ನೋಡಿ, ನಾನೆಲ್ಲ ಸದೇ ಹೇಳಿದಿಷ್ಟು ನೋಡಿ, ಇದೊಂದು ಯಾವಾಗಲೂ ಕೂಡ ಇಂಥ ಒಂದು ಸಂಘದ ಪರಿಸ್ಥಿತಿ ಬರೋದಿಲ್ಲ. ಈಗ ರಾಜ್ಯದ ಇವತ್ತು ವಿಚಾರ ಬಂದಿದೆ. ಸೊ ನಮ್ಮಲ್ಲಿ ಆಗುವಂತೆಲ್ಲ ಚರ್ಚೆಗಳು ಕೂಡ ಇಡೀ ರಾಜ್ಯಕ್ಕೆ ಎಲ್ಲ ವಿದ್ಯಾರ್ಥಿ ಒಂದು ದೊಡ್ಡ ಮಟ್ಟದ ಒಂದು ಕಾನೂನು ವ್ಯಾಪ್ತ ಸಂದೇಶವನ್ನು ಕೂಡ ಕೊಡ್ತದೆ.
ಸೊ ಪರಸ್ಪರ ತಾವು ನೀವು ಕೇಳುವವರಿಗೆ ಕೂಡ ಇದೇನಾಗ್ತದೆ ದಿಲ್ ಗೇನ್ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಇದರಲ್ಲಿ. ಸೊ ಕೆಲವೊಂದು ವಿಚಾರ ಹೇಳಿದಾಗ ಅದು ಸಕಾರಾತ್ಮಕವಾಗಿ ಚರ್ಚೆ ಅವಕಾಶ ಮಾಡಿಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ, ಲೆಟ್ ಹಿಮ್ ಫಿನಿಶ್. ಸಭಾಧ್ಯಕ್ಷರೇ, ಅಧ್ಯಕ್ಷರಿಗೆ ಇನ್ನೊಂದು ಕೊಟ್ಬಿಡಿ, ಮಾತಾಡ್ಬಿಡಿ ಪೂರ್ತಿ. ಏನೊಂದು ವಿಚಾರದಲ್ಲಿ ಲೆಟ್ ಹಿಮ್ ಟಾಕ್. ಆಯ್ತು, ಚರ್ಚೆ ಬೇಡ. ನೋಡಿ, ನೀವು ಮಾತಾಡಿದ್ರೆ ಯಾರು ಚರ್ಚೆ ಮಾಡಲಿಲ್ಲ, ಅದನ್ನ ನೋಡಿ ನಿಮ್ಗೆ ನಾನು ಹೇಳ್ತೇನಲ್ಲ. ಆಯ್ತು, ಅವ್ರು ಚರ್ಚೆ ಹೇಳ್ತಾರೆ, ನೀವು ಕೂತ್ಕೊಳ್ಳಿ. ಸರ್ಕಾರ ಕೊಟ್ಟಿರೋದನ್ನೇ ನೋಡಿ, ಅದನ್ನ ನೋಡಿ. ವೈ ಯು ವಾಂಟ್ ಟು ಡಿಫೆಂಡ್? ನೀವು ಯಾಕೆ ಆ ರೀತಿ ಮಾತಾಡ್ತೀರಿ? ನೀವು ವಿಚಾರ, ನಿಮ್ಮ ವಿಚಾರ, ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ರೆ ಅವಕಾಶ ನಮಗೆ ಕೊಟ್ಟಿರ್ಲಿಲ್ಲ. ಕೊಟ್ಟು ಎಲ್ಲ ವಿಚಾರ ಕೊಟ್ಟಿದ್ದೇವೆ ಸದನದಲ್ಲಿ ನಿನ್ನೆ ನಡೆದಂತ ಅವ್ರು ಅಲ್ಲಿಗೆ ಬರ್ಸಿ. ಅವರು ಹೋಗಿರೋ ಸಂವಿಧಾನಕ್ಕೆ ಹೋಗಿದ್ದಾರೆ. ಸಂವಿಧಾನದಲ್ಲಿ ಸರ್ಕಾರ ಮಾಡುವಂತ ತಯಾರು ಮಾಡುವಂತ ಭಾಷಣನೇ ಮಾತಾಡ್ಲಿ. ಆ ವಿಚಾರಕ್ಕೆ ಅವರು ಹೋಗಿದ್ದಾರೆ. ನೋಡಿ, ನೀವು ಕನ್ಕ್ಲೂಡ್ ಆದ ನಂತರ ವಿಚಾರ ತಗೊಳ್ಳಿ. ನೀವು ನಮ್ಗೆ ಕನ್ಕ್ಲೂಡ್ ಮಾಡ್ಲಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ವಿರೋಧಿ ಗೌರವಾನ್ವಿತ ಶಾಸಕರು ಹೇಳುವಾಗೆ ಇಲ್ಲಿ ಡಿಬೇಟ್ ಅಂದ್ರೆ ಹೆಂಗ? ಈಗ ಸುನೀಲ್ ಕುಮಾರ್ ಅವರು ಗುಂಡಾ ಸರ್ಕಾರ ಅಂದ್ರೆ ಗುಂಡಾ ಸರ್ಕಾರ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಡಿ ಅಂತ ಕುಂತ ಬಿಡ್ಲ? ಇಸ್ ದಟ್ ದ ಡಿಬೇಟ್? ನೀವು ಕೂದಲು ಸುರೇಶ್, ನೀವ್ಯಾಕೆ ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುನೀಲ್ ಕುಮಾರ್ ಅವರು ಗುಂಡಾ ಸರ್ಕಾರ ಅಂದ್ರು. ಗುಂಡಾ ಸರ್ಕಾರ ಅಂದಿದ್ದಕ್ಕೆ ನೀವು ಅವ್ರನ್ನ ಅವ್ರ ಮೇಲೆ ಕ್ರಮ ತಗೋಬೇಕು. ಗುಂಡಾ ಸರ್ಕಾರ, ಕಾಂಗ್ರೆಸ್ ಗುಂಡಾ ಸರ್ಕಾರ. ನೀವು ಮಾತ್ರ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಮಿನಿಸ್ಟರ್ ಮಾತಾಡ್ಕೊಂಡು ಹೋಗ್ತಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ, ಅವ್ರು ಚರ್ಚೆ ಮಾಡ್ತಾರೆ. ವಿಲ್ ಕಮ್ ಸಿ ಮಾತಾಡಿ. ಅವರು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಕೂತ್ರ ಡಿಬೇಟ್ ಆಗಲ್ಲ ಅಧ್ಯಕ್ಷರೇ. ಅವರು ಯಾವ ಆವೇಶ, ಯಾವ ಕಾರಣಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯೊಳಗೆ ಕೆಲವು ಬೆಳಕು ಚೆಲ್ಲಬೇಕಾಗುತ್ತೆ. ನಾನು ಅಷ್ಟು ಮಾಡ್ಬೋದು. ಅವರು ಆ ಪತ್ರಿಕೆ ಅವ್ರನ್ನ ನೋಡ್ತಾ ಲಾ ಮಿನಿಸ್ಟರ್ ಮೇಲೂ ಕ್ರಮ ತಗೋಬೇಕು. ಅವ್ರಿಗೆ ಗುಂಡಾ ಅಂತ ಸರ್ಕಾರ ಅಂದ್ರಲ್ಲ, ಅದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕು. ದಿಸ್ ಈಸ್ ನಾಟ್ ದ ಡಿಬೇಟ್ ಆಫ್ ಸಚ್ ಎ ಆಗಸ್ಟ್ ಹೌಸ್. ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ, ಇದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯೇತರ ಸರ್ಕಾರ ಬಾರಿ ರಾಜ್ಯಪಾಲರು ಆಡಳಿತ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಏನ್ ಮಾತಾಡ್ತಾರೆ? ಏನ್ ಮಾತಾಡ್ತೀರಿ? ಏನ್ ಮಾತಾಡ್ತಾರೆ? ಆಯ್ತಪ್ಪ, ಮಾತಾಡಲಿಕ್ಕೆ ಅವಕಾಶ ಕೊಡುವ. ಒಂದ್ ಸೆಕೆಂಡ್ ಲಾ ಮಿನಿಸ್ಟರ್ ಈ ದೇಶದಲ್ಲಿ 90% ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ದಕ್ಷಿಣ ಭಾರತದಲ್ಲಿ ಡಿಬೇಟ್ ಆಗ್ತದೆ ಅಂತ ಹೇಳಿ ಮಾನ್ಯ ಮಾತಾಡಿ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. 90% ಈ ದೇಶ ನಮ್ಮ ವಿರೋಧಿ ವಜಾ ಮಾಡಿದಂತ ಕಾಂಗ್ರೆಸ್ ನೀವು ಯಾಕೆ ಅವ್ರಿಗೆ ಉತ್ತರ ಕೊಡ್ತೀರಿ? ವೈ ಆರ್ ಗಿವಿಂಗ್ ದ ಇಂಪಾರ್ಟೆನ್ಸ್? ನೀವ್ ಯಾವ್ದು ಮಾತು ಯಾಕೆ ಕೊಡ್ತೀರಿ? ಕೂತ್ಕೊಳ್ಳಿ ಮೇಲೆ. ಶಿವಲಿಂಗ ಅವ್ರೆ ಅವರು ನೀವ್ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀರಿ? ಉತ್ತರ ಕೊಟ್ರೆ ಕೂತ್ಕೊಳ್ಳಿ. ಗೋಪಾಲಕೃಷ್ಣ ಆಯ್ತಲ್ಲ, ನೀವೆಲ್ಲ ಡಬಲ್ ಗ್ರಾಚರ್ ಗೊತ್ತಿಲ್ಲ. ಕೂತ್ಕೊಳ್ಳಿ ಈಗ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಹೇಳಿ. ಅಲ್ಲ, ಈ ಚರ್ಚೆ ಎಲ್ಲಿಂದ
ಸ್ಟಾರ್ಟ್ ಆಗ್ಬೇಕು ಅದು ಅನ್ನೋದು ಅವ್ರು ಇದ್ದಾರೆ. ಆಯ್ತು, ತಾವು ಈಗ ಬಂದಿದೆ ಜಾನೇಂದ್ರ ಅವರೇ ಮಾತಾಡಿದ್ದಾರೆ. ಈ ಬಂದ ಬಂದೆಲ್ಲ ಮಾತಾಡ ಆಗ್ತದ? ಆ ರೀತಿ ಡಿಬೇಟ್ ಆದ್ರೆ ಆಯ್ತು, ಈ ರೀತಿ ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂತ್ಕೊಳ್ಳಿ, ಈಗ ಬಂದು ಈಗ ಮಾತಾಡ್ತೀರಿ ನೀವು. ಯಾಕೆ ಹಿಂದೆ ಮಾತಾಡಿ ಅವ್ರು ಏನೋ ಮಾತಾಡಿ ಬಂದು ನೋಡಿ. ಆಯ್ತು, ಯಾಕೆ ಹೋಗುವಾಗ ಏನ್ ಘಟನೆ ಆಯ್ತು ಅಷ್ಟೇ. ಇಲ್ಲಿ ಡಿಬೇಟ್ ದಕ್ಷಿಣ ಭಾರತದಲ್ಲಿ ಇನ್ನು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅವರು. ಬಾಲಕೃಷ್ಣ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ 10 ನಿಮಿಷ ಟೈಮ್ ಕೊಡಿ. ಮಾನ್ಯ ಮಾತಾಡ್ತಾ ಇದ್ದಾರೆ. ಫಿನಿಶ್. ಈ ಗವರ್ನರ್ನ ವಿಷಯಗಳ ಬಗ್ಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗವರ್ನರ್ಗಳ ನಿಮ್ಮ ವಿಷಯ ಬೇರೆ ವಿಷಯಕ್ಕೆ ನೀವು ಯಾಕೆ ಮಾತಾಡ್ತೀರಿ? ನಿಮ್ಮ ಅಭಿಪ್ರಾಯ ಹೇಳಿ. ಇವತ್ತು ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿದ್ದಂತ ನಾವೆಲ್ಲರೂ ಒಂದು ಪ್ರಶ್ನೆ ಹಾಕಿದ್ದು, ನಾವು ಕಾನ್ಸ್ಟಿಟ್ಯೂಷನ್ ಸಾಮಾನ್ಯ ಗವರ್ನರ್ ಅವರು ಅಡ್ರೆಸ್ ಮಾಡ್ಬೇಕಾದ್ರೆ ಏನು ಸರ್ಕಾರ ಕೊಟ್ಟಿದ್ದಂತನ್ನ ಮಂಡನೆ ಮಾಡಿದ್ರು. ಮತ್ತೆ ಮಂಡನೆ ಮಾಡಿ ಇದನ್ನ ಒಪ್ಪಿದ್ದೇನೆ ಅಂತ ಹೇಳಿ ಹೊರಟಂತ ನಡೆದಂತ ಸಂದರ್ಭದಲ್ಲಿ ನಡೆದಂತ ಅಹಿತಕರ ಘಟನೆಗಳ ಬಗ್ಗೆ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಏನ್ ಹೇಳಿದ್ರು, ಇಲ್ಲ 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 ನಾವು ನೀವು ಅವ್ರು ಏನ್ ಬೇಕಾ ನಿಮ್ಗೇನು ಪ್ರಾಬ್ಲಮ್? ವಾಟ್ ಇಸ್ ಯೋರ್ ಪ್ರಾಬ್ಲಮ್? ನೀವೇನ್ ಬೇಕು ಅದನ್ನ ಹೇಳಿ. ನಿಮ್ಗೇನಾದ್ರು ಇದ್ರೆ ಹೇಳಿ, ಅದೇನು ಗೊತ್ತಾ? ಅವ್ರು ಅಂತ ಹೇಳಿದ್ರು, ನಾನು ಹೇಳಿದ್ದು ಅದನ್ನ ಹೇಳಿ. ನೀವು ಯಾಕೆ ಮಾತಾಡ್ತೀರಿ? ತೊಂಬತ್ತು ಸರ್ಕಾರಗಳನ್ನ ಈ ದೇಶದಲ್ಲಿ ವಜಾ ಮಾಡಿರುವಂತವ್ರು ಯಾರು? ಕಾಂಗ್ರೆಸ್ನವರು. ಅವ್ರು ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ನವರು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಕ್ಕೆ ಯಾವುದೇ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಲಾ ಮಿನಿಸ್ಟರ್ ಸೇರಿ ಅಂತ ಹೇಳಿ ನಾನು ಆಗ್ರಹ. ಧನ್ಯವಾದಗಳು. ಅವ್ರಿಗೆ ಯಾಕೆ ಉತ್ತರ ಕೊಡ್ತೀರಿ ನೀವು? ಏನಾಗಿದೆ ನಿಮ್ಗೆಲ್ಲ? ಅವಾಗ ನೀವು ಜನ್ಮದಾಗಿದ್ದೀರಿ. ನಾನು ಎಷ್ಟು ಹಿಂದೆ ಹೋಗ್ತೀನಿ, ನಮ್ಮ ಹಿರಿಯ ಹಿಂದಿನ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತಿಗೆ ನಾನು ಸ್ಪಂದಿಸ್ತೇನೆ. ಎಷ್ಟು ಹಿಂದೆ ಹೋಗ್ತೀನಿ, ಎಷ್ಟು ಮುಂದೆ ಹೋಗ್ತೇನೆ ಅಲ್ಲ, ನನಗೆ ಯಾವುದನ್ನು ಹೇಳಬೇಕನ್ಸಿದೆ ನಿಮ್ಮ ವಾದವನ್ನು ಕೇಳಿದ ಮೇಲೆ ಏನು ನನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮೆದುರು ಮಂಡಿಸಬೇಕಾಗಿದೆ, ಅದು ಮಂಡಿಸ್ತೇನೆ. ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿರಿ, ನೀವು ಕಾನ್ಸ್ಟಿಟ್ಯೂಷನ್ ಮುಟ್ಟಬೇಡ್ರಿ, ಹಂಗೆ ಇಲ್ಲೇ ಹೇಳ್ರಿ, ಅದು ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನ್ನ ಹೆಂಗೆ ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ರು ಅಲ್ಲಿಂದನೂ ಚಾಲೂ ಮಾಡ್ತೇನೆ. ಸಂವಿಧಾನವನ್ನು ಏನು ಸಂವಿಧಾನ ಹೇಳಿದೆ, ನಿರ್ದೇಶನ ಕೊಟ್ಟಿದೆ, ಅಲ್ಲಿಂದನೂ ಚಾಲೂ ಮಾಡ್ತೇನೆ. ಬೇಕಂದ್ರೆ ಯಾವ ಹಂತದಿಂದ ನಿಮ್ಮ ಕೇಂದ್ರ ಸರ್ಕಾರಗಳಿಂದ ರಾಜ್ಯಪಾಲರ ಕಚೇರಿಗಳಿಗೆ ಫೋನ್ ಬರ್ತಾವು ಅಲ್ಲಿಂದನೂ ಚಾಲು ಮಾಡ್ತೀನಿ. ಎಲ್ಲಿ ಚಾಲು ಮಾಡಬೇಕು ಬೇಕಾದ್ರೆ ಸಮಯವನ್ನು ಇಷ್ಟಕ್ಕೆ ನಿಗದಿ ಮಾಡ್ರಿ ಅಂತ ಹೇಳ್ರಿ. ಅದನ್ನ ಸನ್ಮಾನ್ಯ ಕೇಳ್ರಿ ಅವ್ರ ಸಂವಿಧಾನದ ಬಗ್ಗೆ ದೀರ್ಘವಾಗಿ ಮಾತಾಡ್ಲಿ, ನಾವು ಮಾತಾಡ್ತೇವೆ, ನಮಗೂ ಅವಕಾಶ ಕೊಡ್ರಿ. ಸಂವಿಧಾನದ ಬಗ್ಗೆ ಅವರು ಮಾತಾಡ್ಲಿ, ನಾವು ಮಾತಾಡ್ತೇವೆ. ಮಾತಾಡಿ ಅಧ್ಯಕ್ಷರೇ. ಅದಕ್ಕೆ ಕರೆಗಳು ಬರ್ತಾವಲ್ಲ ರಾಜಭವನಕ್ಕ, ರಾಜಭವನದಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ಇವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ರಾಜಭವನಕ್ಕೆ ಕೇಂದ್ರ ಸರ್ಕಾರದಿಂದ ಏನ್ ಫೋನ್ ಕರೆಗಳು ಬರುತ್ತಾ ಇವೆ ಅಂತ ಉಲ್ಲೇಖ ಮಾಡಿದ್ರೆ, ಡಸ್ ಇಟ್ ಇನ್ಕ್ಲೂಡ್ ದ ಫೋನ್ ಕಾಲ್ಸ್ ರಿಸೀವ್ಡ್ ಬೈ ದ ಫಾರ್ಮರ್ ಗವರ್ನರ್ ಹಂಸರಾಜ್ ಗುಪ್ತಾ, ಹಂಸರಾಜ್ ಭಾರದ್ವಾಜ್? I'm discussing. That is included also. ಈಗ ಪ್ರೆಸಿಡೆಂಟ್ ಸಮಸ್ಯೆ ನೋಡಿ, ರಾಮಲಿಂಗಾರೆಡ್ಡಿ ಪ್ರೆಸಿಡೆಂಟ್ ವಿಚಾರ ಮಾತ್ರ ಚರ್ಚೆ ಮಾಡಿ. ಆಯ್ತು ನೋಡಿ, ನೋವು ಎಲ್ಲಿ ಆಗುತ್ತೆ ಅಂದ್ರೆ ಸತ್ಯ ಬಿಚ್ಚಿಡೋದಕ್ಕೆ ಪ್ರಾರಂಭ ಮಾಡಿದಾಗ ನೋವಾಗುತ್ತೆ. ಅದಕ್ಕೆ ಹಂಸರಾಜಂದ ಹೇಳ್ತೀರಿ, ವೆಂಕಟ ಸುಬ್ಬಯ್ಯಂದ ಹೇಳ್ತೀರಿ, ಇವತ್ತಿಂದ ಹೇಳ್ರಿ. ಇರ್ಲಿ ಅಧ್ಯಕ್ಷರೇ, ಇವತ್ತಿಂದು ಹೇಳ್ರಿ. ಸ್ಪೀಕರ್ಗೆ ಎಷ್ಟು ಫೋನ್ ಹೋಗಿದಾವ, ಸ್ಪೀಕರ್ಗೆ ಏನೇನ್ ಡೈರೆಕ್ಷನ್ ಕೊಟ್ಟಿರಿ ಅದನ್ನು ಹೇಳ್ರಿ ಸ್ವಲ್ಪ. ಓಕೆ, ಅದು ನಾನು ಹೇಳ್ತೇನೆ. ಸ್ಪೀಕರ್ಗೆ